Da-da-da, da-da-da-da-da-da, da-da-da-da-da-da-da, da-da-da, da-da-da-da-da-da, ನಾವೀಗ ಗೊಂಬೆನ ವೆಲ್ಕಮ್ ಮಾಡೋಣ. ಈ ಖಾಲಿಯಾದ ಸ್ಟೇಜ್ಗೆ ಮುದ್ದಾದ ಗೊಂಬೆ ಬಂದು ಅಲಂಕಾರ ಮಾಡುತ್ತೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಪ್ಲೀಸ್ ಜೋರಾಗಿ ಬರಬೇಕು ಚಪ್ಪಾಳೆ. ಭಗವದ್ಗೀತಾದಲ್ಲಿ ಅರ್ಜುನ ಹೋಗಿ ಕೃಷ್ಣನ ಕೇಳ್ತಾರೆ, ನಾನು ಯಾವ್ದಾದ್ರು ಒಂದು ಪ್ರಾಬ್ಲಮ್ ಅಂತ ಬಂದ್ರೆ ಹೇಗೆ ಅವಾಗ ಕೃಷ್ಣ ಹೇಳಿದ್ರು ಅರ್ಜುನನಿಗೆ, ನಿನ್ನ ಸ್ಥಿತ ಪ್ರಜ್ಞೆಯಿಂದ ಈ ಕಾರ್ಯವನ್ನು ಮುನ್ನಡೆಸುತ್ತೆ. ಸೊ ಸ್ಥಿತ ಅಂತ ಅಂದ್ರೆ ಸ್ಟ್ಯಾಂಡ್ ಸ್ಟಿಲ್ ಅಥವಾ ಒಂದೇ ಸ್ಥಿರವಾಗಿ ನಿಂತಿರೋ, ನೀನು ಮಾತಾಡೋದ್ರಲ್ಲಾದ್ರೂ ಆಗಿರ್ಬೋದು, ನಿನ್ನ ನಡತೆ ಎಲ್ಲದರಲ್ಲೂ ಸ್ಥಿರವಾಗಿ ನಿಂತಿರುವಂತದ್ದೇ ಸ್ಥಿತ ಅಂತ. ನನಗೆ ಗೊಂಬೆ ಅಂತ ಹೆಸರಿಟ್ಟಿದ್ದೀರಾ. ಸೊ ಮ್ಯಾಮ್, ನಿಮ್ಗೆ ಹೇಗೆ ಅನಿಸ್ತದೆ ಈ ಅದ್ಭುತವಾದ ಸನ್ನಿವೇಶ? ತುಂಬಾ ಏಂಜಲ್ ತರನೇ ಕಾಣ್ತಿದ್ದಾರೆ. ಸ್ಥಿತ ಅವರು ಒಂದು 2 ಕ್ಯಾರೆಕ್ಟರ್ಸ್ ಹೇಳಿ. ಸ್ಥಿತ ಸ್ವಲ್ಪ ಸಭಾಗ ಮತ್ತೆ ಆರಾಮ. ನನ್ನ ಈ ಮಗಳು ದೇವರಿಗಿಂತ ಮಿಗಿಲು, ಬೊಗಸೆ ಗಾತ್ರದ ಚಂದ್ರ ಅವಳ ನೆರಳು, ಕಣ್ಣಲೇ ಇದೆ ಹೊಂಬಿಸಿಲು, ಉಸಿರೆಯಲ್ಲಿ ಲಾಲಿ ಅಪ್ಪುಗೆಯ ತೂಗೋ ಜೋಲಿ, ಬದುಕಿನಲ್ಲಿ ಅವಳೇ ಭರವಸೆಯ ಹೋಲಿ, ಮರವ ತಪ್ಪಿದ ಬಿಳಲು ಗರಿಯ ಹಬ್ಬಿದ ನವಿಲು, ನನ್ನ ಹಗಲು ನನ್ನ ಇರುಳು, ಮಗಳು ನನ್ನ ಮಗಳು. ನಗುವು ಅಳುವು ಏನಿರಲಿ, ನಿನ್ನ
ಜೊತೆ ಇರುವೆ